ಮೂವಿಯ ಮೊದಲ ಸೀನಲ್ಲಿ ಒಂದು ಫ್ಯಾಮಿಲಿ ಪರಿಚಯವಾಗುತ್ತೆ. ಅವರ ಹೆಸರು ಗಂಡ ಹೆಂಡತಿಯಾದ ಕ್ಲೇ ಹಾಗೂ ಅಮೆಂಡಾ, ಅವರ ಮಕ್ಕಳಾದ ಆರ್ಚಿ ಹಾಗೂ ರೋಸ್. ಸ್ನೇಹಿತರೆ, ಕ್ಲೇ ಪ್ರೊಫೆಸರ್ ಆಗಿರ್ತಾನೆ. ಅಮೆಂಡಾ ಒಂದು ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಈಕೆ ಯಾರನ್ನೂ ಕೂಡ ನಂಬೋದಿಲ್ಲ. ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಳ್ಳೋ ಅಮೆಂಡಾಗೆ ತನ್ನ ಫ್ಯಾಮಿಲಿ ಎಂದರೆ ಪ್ರಾಣ ಎಂದೇ ಹೇಳಬಹುದು. ತನ್ನ ಫ್ಯಾಮಿಲಿಗೆ ಸಮಯ ಕೊಡಬೇಕೆಂದೇ ವೆಕೇಷನ್ ಪ್ಲಾನ್ ಮಾಡ್ತಾಳೆ. ಬೀಚ್ ಬಳಿ ಇರೋ ಸುಂದರ ಮನೆಯನ್ನ ರೆಂಟ್ಗೆ ಪಡಿತಾಳೆ. ತನ್ನ ಫ್ಯಾಮಿಲಿಯನ್ನ ಆ ದಿನವೇ ಆ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ರೋಸ್ಗೆ ಫ್ರೆಂಡ್ಸ್ ಟಿವಿ ಸೀರೀಸ್ ಎಂದರೆ ತುಂಬ ಇಷ್ಟ. ಆದರೆ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗದ ಕಾರಣ ತುಂಬ ಅಪ್ಸೆಟ್ ಆಗ್ತಾಳೆ. ಹೀಗೆ ಎಲ್ಲರೂ ರೆಂಟ್ ಹೌಸ್ಗೆ ಬರ್ತಾರೆ. ಅದನ್ನು ನೋಡಿ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಆ ಮನೆಯನ್ನ ತುಂಬ ಲಕ್ಸುರಿಯಾಗಿ ಕಟ್ಟಲಾಗಿರುತ್ತೆ. ಅಲ್ಲಿನ ಪೂಲ್ನಲ್ಲಿ ಮಕ್ಕಳು ಎಂಜಾಯ್ ಮಾಡುತ್ತಿರುವುದನ್ನು ನೋಡಿದ ಅವರಿಬ್ಬರಿಗೂ ತುಂಬ ಖುಷಿಯಾಗುತ್ತೆ. ನಂತರ ಅಮೆಂಡಾ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಬರಲು ಒಂದು ಶಾಪ್ಗೆ ಹೋಗ್ತಾಳೆ. ಈ ಸಮಯದಲ್ಲಿ ಅವಳಿಗೆ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ತನ್ನ ವೆಹಿಕಲ್ಗೆ ಲೋಡ್ ಮಾಡಿಕೊಳ್ಳುತ್ತಿರೋ ವ್ಯಕ್ತಿ ಕಾಣ್ತಾನೆ. ಅವನ ಹೆಸರು ಡ್ಯಾನಿ ಎಂದು. ಹೀಗೆ ಎಲ್ಲರೂ ಬೀಚ್ಗೆ ಬರ್ತಾರೆ. ಈ ಸಮಯದಲ್ಲಿ ರೋಸ್ಗೆ ದೂರದಲ್ಲಿ ಒಂದು ದೊಡ್ಡ ಶಿಪ್ ಕಾಣುತ್ತೆ. ಅದು ನಮ್ಮ ಕಡೆಯೇ ಬರುತ್ತಿದೆ ಎಂದು ಆಕೆಗೆ ಅನ್ನಿಸುತ್ತೆ. ಆಗ ಕ್ಲೇ ಅದು ರೂಟ್ ಚೇಂಜ್ ಮಾಡುತ್ತೆ ಎಂದು ಹೇಳಿ ಎಲ್ಲರೂ ರೆಸ್ಟ್ ಮಾಡ್ತಾರೆ. ಆದರೆ ರೋಸ್ನ ಗಮನ ಆ ಶಿಪ್ನ ಮೇಲೆ ಬಿಟ್ಟು ಬೇರೆ ಎಲ್ಲಿಯೂ ಹೋಗೋದೇ ಇಲ್ಲ. ಹೀಗೆ ನೋಡುತ್ತಿದ್ದಂತೆ ಆ ಶಿಪ್ ಬೀಚ್ನ ಬಳಿಯೇ ಬಂದು ಬಿಡುತ್ತೆ. ಎಲ್ಲರೂ ಓಡೋಗ್ತಾರೆ. ಆ ಶಿಪ್ನಿಂದ ಯಾರ ಪ್ರಾಣಕ್ಕೂ ಅಪಾಯ ಆಗೋದಿಲ್ಲ. ಅಲ್ಲಿದ್ದ ಸೆಕ್ಯೂರಿಟಿ ಆಫೀಸರ್ ಬಳಿ ಕ್ಲೇ ಏನಾಯಿತೆಂದು ಕೇಳಿದಾಗ ಅದಕ್ಕೆ ಆತ ಕೆಲವೊಮ್ಮೆ ನ್ಯಾವಿಗೇಷನ್ ಪ್ರಾಬ್ಲಮ್ನಿಂದ ಈ ರೀತಿ ಆಗುತ್ತೆ ಎಂದು ಹೇಳ್ತಾನೆ. ನಂತರ ಎಲ್ಲರೂ ಮನೆಗೆ ಬಂದಾಗ ಅಮೆಂಡಾಗೆ ಗಾರ್ಡನ್ನಲ್ಲಿರೋ ಒಂದು ಜಿಂಕೆ ಕಾಣುತ್ತೆ. ಹೀಗಿರುವಾಗ ನಮಗೆ ಅನ್ನಿಸುತ್ತೆ ಏನೋ ಸರಿ ಇಲ್ಲ ಎಂದು. ಹೀಗೆ ರಾತ್ರಿಯಾಗುತ್ತೆ. ಆರ್ಚಿ ಹಾಗೂ ರೋಸ್ ಅವರ ರೂಮ್ನಲ್ಲಿ ಮಲಗಿದ್ದರೆ ಅಮೆಂಡಾ ಹಾಗೂ ಕ್ಲೇ ಎಚ್ಚರವಾಗಿರ್ತಾರೆ. ಈ ಸಮಯದಲ್ಲಿ ಅಮೆಂಡಾಗೆ ಮನೆಯ ಬ್ಯಾಕ್ ಡೋರ್ನಲ್ಲಿ ಏನೋ ಶಬ್ದ ಕೇಳುತ್ತೆ. ಯಾರೋ ರಾಬರ್ಸ್ಗಳು ಬಂದಿದ್ದಾರೆ ಎಂದು ಅವರಿಬ್ಬರು ಅಲರ್ಟ್ ಆಗ್ತಾರೆ. ಅದೇ ಭಯದಿಂದ ಡೋರ್ ಓಪನ್ ಮಾಡಿದಾಗ ಇಬ್ಬರು ಸ್ಟ್ರೇಂಜರ್ಗಳು ಅಲ್ಲಿಗಿರ್ತಾರೆ. ಅವರು ಅಮೆಂಡಾ ಜೊತೆ ಮಾತಾಡ್ತಾರೆ. ಅವರ ಹೆಸರು JH ಸ್ಕಾಟ್ ಹಾಗೂ ಅವನ ಮಗಳಾದ ರೂತ್. ಆಗ ಸ್ಕಾಟ್ ತುಂಬ ಶಾಂತವಾಗಿಯೇ ಹೀಗೆ ಹೇಳ್ತಾನೆ, ಈ ಮನೆ ನನ್ನದು. ಈ ಮನೆಯನ್ನ ರೆಂಟ್ಗೆ ಪಡೆಯೋಕೆ ನೀವು ನನಗೇನೆ ಮೇಲ್ ಮಾಡಿದ್ದು. ನಾವು ಸಿಂಫನಿಯಲ್ಲಿದ್ದು. ನಮ್ಮ ಅಪಾರ್ಟ್ಮೆಂಟ್ ಸಿಟಿಯಲ್ಲಿದೆ. ಆದರೆ ಬ್ಲ್ಯಾಕ್ಔಟ್ ಆಗಿ ಇಡೀ ಸಿಟಿಯಲ್ಲಿ ಪವರ್ ಕಟ್ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿರೋ ನಮ್ಮ ಮನೆ 14th ಫ್ಲೋರ್ನಲ್ಲಿರೋದು. ಪವರ್ ಇಲ್ಲದ ಕಾರಣ ಅಲ್ಲಿಗೋಗಲು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಈ ಮನೆಯಲ್ಲೇ ಸ್ಟೇ ಮಾಡೋಣ ಎಂದು ಇಲ್ಲಿಗೆ ಬಂದು ಎಂದು ಹೇಳ್ತಾನೆ. ಅವನ ಮಾತನ್ನ ಕ್ಲೇ ನಂಬುತ್ತಾನೋ ಹೊರತು ಅಮೆಂಡಾ ನಂಬೋದಿಲ್ಲ. ಆಗ ಸ್ಕಾಟ್, ನೀವು ಕೊಟ್ಟಿರೋ ಹಣದಲ್ಲಿ 50% ಹಣವನ್ನು ರೀಫಂಡ್ ಮಾಡ್ತೀನಿ. ನೀವು ಕೂಡ ಇಲ್ಲೇ ಇರಬಹುದು. ಆದರೆ ನಾನು ಮತ್ತು ನನ್ನ ಮಗಳು ಈ ಮನೆಯ ಬೇಸ್ಮೆಂಟ್ನಲ್ಲಿರುತ್ತೀವಿ ಎಂದು ಹೇಳಿ ತನ್ನ ಬಳಿಯಿದ್ದ ಕೀ ತೆಗೆದುಕೊಂಡು ಅಲ್ಲಿದ್ದ ಕ್ಯಾಬಿನೆಟ್ಟನ್ನು ಓಪನ್ ಮಾಡ್ತಾನೆ. ಅಲ್ಲಿದ್ದ ದುಡ್ಡನ್ನು ತೆಗೆದುಕೊಂಡು ಅಮೆಂಡಾಗೆ ರೀಫಂಡ್ ಮಾಡ್ತಾನೆ. ಆಗ ಅವಳಿಗೆ ಸ್ಕಾಟ್ ಮೇಲೆ ಸ್ವಲ್ಪ ಮಟ್ಟಿಗೆ ನಂಬಿಕೆ ಬರುತ್ತೆ. ಆದರೆ ಅವಳ ಕೋಪ ಮಾತ್ರ ಹೋಗಿರೋದಿಲ್ಲ. ಹಾಗಾಗಿ ಅಮೆಂಡಾ ಅವರ ಮುಂದೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಳೆ. ಅಮೆಂಡಾ ಯೋಚನೆ ಏನೆಂದರೆ ಬಂದಿರೋ ಇವರಿಬ್ಬರು ರಾಬರ್ಸ್ ಇರಬಹುದು ಎಂದು. ಆದರೆ ಆ ಅನುಮಾನ ಕ್ಲೇಗೆ ಇರೋದಿಲ್ಲ. ನಂತರ ಅಮೆಂಡಾ ಸ್ಕಾಟ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾಳೆ. ಆ ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುತ್ತಿರೋ ರೂತ್ ತುಂಬ ಕೋಪ ಮಾಡಿಕೊಳ್ತಾಳೆ. ಆದರೆ ಆಕೆ ಏನು ಕೂಡ ಮಾತಾಡಲ್ಲ. ಆಗ ರೂತ್ ಟಿವಿ ಆನ್ ಮಾಡಿದಾಗ ಟಿವಿಯಲ್ಲಿ ಎಮರ್ಜೆನ್ಸಿ ಅಲರ್ಟ್ ಇರುತ್ತೆ. ಯಾರ ಫೋನ್ನಲ್ಲಿಯೂ ಸಿಗ್ನಲ್ ಇರೋದಿಲ್ಲ. ನಂತರ ತಂದೆ ಮಗಳು ಬೇಸ್ಮೆಂಟ್ಗೆ ಹೋಗ್ತಾರೆ. ಆ ಬೇಸ್ಮೆಂಟ್ ರೂಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ಬೇಸ್ಮೆಂಟ್ನಲ್ಲಿ ಮಲಗೋ ಪರಿಸ್ಥಿತಿ ಬಂತು ಎಂದು ರೂತ್ ಕೋಪದಲ್ಲಿರ್ತಾಳೆ. ಆಗ ಸ್ಕಾಟ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಆಗ ನಮಗೆ ಅನ್ನಿಸುತ್ತೆ ಈ ಸ್ಕಾಟ್ ಎಂತಹ ಪರಿಸ್ಥಿತಿಯನ್ನು ಕೂಡ ಹ್ಯಾಂಡಲ್ ಮಾಡೋ ಶಾಂತ ಸ್ವಭಾವದವನು. ಹಾಗೆಯೇ ಆತ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಮಧ್ಯರಾತ್ರಿಯಲ್ಲಿ ಸ್ವಲ್ಪ ಸಮಯದವರೆಗೆ ನೆಟ್ವರ್ಕ್ ಬಂದು ಟಿವಿ ಆನ್ ಆಗುತ್ತೆ. ಒಂದು ನ್ಯೂಸ್ ಬರುತ್ತೆ. ಅದೇನೆಂದರೆ ಅಮೆರಿಕ ಸೈಬರ್ ಅಟ್ಯಾಕ್ಗೆ ಗುರಿಯಾಗಿದೆ ಎಂಬ ನ್ಯೂಸ್ ಆಗಿರುತ್ತೆ. ಬೆಳಿಗ್ಗೆ ಅಮೆಂಡಾ ಸೆಲ್ಗೆ ನ್ಯೂಸ್ ಅಲರ್ಟ್ಗಳು ಬರುತ್ತೆ.
ಆ ಮೆಸೇಜ್ಗಳು ಕೂಡ ಹ್ಯಾಕಿಂಗ್ಗೆ ಸಂಬಂಧಪಟ್ಟ ಮೆಸೇಜ್ಗಳೇ ಆಗಿರುತ್ತೆ. ಆಗ ಅಮ್ಯಾಂಡನನ್ನು ಎದ್ದೇಳಿಸೋ ರೋಸ್, ನಾನು ಫ್ರೆಂಡ್ಸ್ ಸೀರೀಸ್ನ ಫೈನಲ್ ಎಪಿಸೋಡ್ಗಳನ್ನು ನೋಡಬೇಕು, ಆದರೆ ನೆಟ್ವರ್ಕ್ ಇಲ್ಲ ಎಂದು ಹೇಳ್ತಾಳೆ. ಆದರೆ ಅವಳಿಗೆ ತನ್ನ ತಾಯಿಯಿಂದ ಯಾವುದೇ ಸಹಾಯ ಸಿಗೋದಿಲ್ಲ. ನಂತರ ಅಮ್ಯಾಂಡಾ ತನ್ನ ಫೋನ್ಗೆ ಬಂದಿರೋ ಹ್ಯಾಕಿಂಗ್ ಮೆಸೇಜ್ಗಳನ್ನು ನೋಡಿ ತುಂಬ ಗಾಬರಿಯಾಗ್ತಾಳೆ. ಅದನ್ನು ಕ್ಲೇಗೂ ಕೂಡ ತೋರಿಸ್ತಾಳೆ. ಆದರೆ ಅದೇ ಕ್ಷಣದಲ್ಲಿ ಆ ಮೆಸೇಜ್ಗಳು ಡಿಲೀಟ್ ಆಗಿಬಿಡುತ್ತವೆ. ಅದನ್ನು ನೋಡಿದ ಅಮ್ಯಾಂಡಾಗೆ ತುಂಬ ಶಾಕ್ ಆಗುತ್ತೆ. ಇಲ್ಲಿ ನಿಜವಾಗಿಯೂ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಕ್ಲೇ ಸಿಟಿಗೆ ಹೋಗಲು ಮುಂದಾಗ್ತಾನೆ. ಕಾರ್ನಲ್ಲಿರೋ GPS ಕೂಡ ವರ್ಕ್ ಆಗುತ್ತಿರಲ್ಲ. ರೋಡ್ನಲ್ಲಿ ಒಂದು ವೆಹಿಕಲ್ ಆಗಲಿ ಮನುಷ್ಯನಾಗಲಿ ಅವನಿಗೆ ಕಾಣೋದಿಲ್ಲ. ನಂತರ ಕಾರ್ನಿಂದ ಹೊರಬಂದ ಕ್ಲೇ ಫೋನ್ ಸಿಗ್ನಲ್ಗಾಗಿ ವೆಯ್ಟ್ ಮಾಡುವಾಗ ಕಾರ್ನಲ್ಲಿರೋ ರೇಡಿಯೋ 1-2 ಸೆಕೆಂಡ್ ಆನ್ ಆಗುತ್ತೆ. ಅದರಿಂದ ಹೀಗೆ ಕೇಳುತ್ತೆ, ಕಂಟ್ರಿ ಮೇಲಾಗಿರೋ ಸೈಬರ್ ಅಟ್ಯಾಕ್ನಿಂದ ಹಲವಾರು ಚೇಂಜಸ್ಗಳಾಗಿದೆ. ಇದರಿಂದ ಪ್ರಾಣಿಗಳು ವಲಸೆ ಹೋಗೋ ಕಾರ್ಯದಲ್ಲಿ ಅಂದರೆ ಮೈಗ್ರೇಷನ್ ಪ್ಯಾಟರ್ನ್ನಲ್ಲಿಯೂ ಇಂಪ್ಯಾಕ್ಟ್ ಆಗಿದೆ ಎಂದು ಬಂದು ರೇಡಿಯೋ ಆಫ್ ಆಗುತ್ತೆ. ನಂತರ ಕ್ಲೇ ಕಾರ್ನ ಒಳಗೋದಾಗ ತುಂಬ ಗಾಬರಿಯಲ್ಲಿದ್ದ ಸ್ಪ್ಯಾನಿಷ್ ಮಹಿಳೆ ಅಲ್ಲಿಗೆ ಬಂದು ಸ್ಪ್ಯಾನಿಷ್ ಭಾಷೆಯಲ್ಲಿಯೇ ಅವನ ಬಳಿ ಸಹಾಯ ಕೇಳ್ತಾಳೆ. ಆದರೆ ಕ್ಲೇಗೆ ಅವಳ ಮಾತುಗಳು ಅರ್ಥವಾಗದ ಕಾರಣ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟೋಗ್ತಾನೆ. ಹೋಗುವಾಗ ಕ್ಲೇಗೆ ಅಲ್ಲಿಯೇ ಹಾರಾಡುತ್ತಿರೋ ಒಂದು ಡ್ರೋನ್ ಕಾಣುತ್ತೆ. ಅದು ದೊಡ್ಡ ಸಂಖ್ಯೆಯಲ್ಲಿ ಪಾಂಪ್ಲೆಟ್ಗಳನ್ನು ಕೆಳಗಾಕುತ್ತೆ. ಅದರಿಂದ ಕ್ಲೇಗೆ ತುಂಬ ಭಯವಾಗುತ್ತೆ. ಇಲ್ಲೇನಾಗುತ್ತಿದೆ ಎಂದು ಕ್ಲೇಗೆ ಸ್ವಲ್ಪವೂ ಅರ್ಥವಾಗೋದೇ ಇಲ್ಲ. ಇತ್ತ ರೋಸ್ಗೆ ಗಾರ್ಡನ್ನಲ್ಲಿ ಜಿಂಕೆ ಕಾಣುತ್ತೆ. ನೋಡುತ್ತಿದ್ದಂತೆ ಹಲವಾರು ಜಿಂಕೆಗಳು ಅಲ್ಲಿ ಬರುತ್ತೆ. ಮೈಗ್ರೇಷನ್ ಪ್ಯಾಟರ್ನ್ನ ಇಂಪ್ಯಾಕ್ಟ್ನಿಂದಲೇ ಜಿಂಕೆಗಳು ಈ ರೀತಿ ಬಂದಿರೋದು ಎಂದು ನಮಗೆ ತಿಳಿಯುತ್ತೆ. ಇತ್ತ ಅಮ್ಯಾಂಡಾ, ಸ್ಕಾಟ್ ಹಾಗೂ ರೋತ್ ಮಾತಾಡಲು ಶುರು ಮಾಡ್ತಾರೆ. ಆಗ ಅಮ್ಯಾಂಡಾ ತನಗೆ ಬಂದಿದ್ದ ಹ್ಯಾಕರ್ಗಳ ಅಲರ್ಟ್ ಮೆಸೇಜ್ ಬಗ್ಗೆ ಅವರಿಗೆ ಹೇಳಿದಾಗ ಸ್ಕಾಟ್ ಇದು ಕೂಡ ಲವ್ ಯು ಬಗ್ನ ಹಾಗೆ ಎಂದು ಹೇಳ್ತಾನೆ. ಆಗ ಅಮ್ಯಾಂಡಾ ಏನದು ಲವ್ ಯು ಬಗ್ ಎಂದಾಗ ಸ್ಕಾಟ್ 2000ರಲ್ಲಿ ಎಲ್ಲರ ಇಮೇಲ್ಗಳಿಗೆ ಲವ್ ಯು ಬಗ್ ಎಂಬ ಹೆಸರಿನಿಂದ ಮೆಸೇಜ್ಗಳು ಬಂದಿದ್ದು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಅವರ ಡಿವೈಸ್ ಹ್ಯಾಕ್ ಆಗುತ್ತಿತ್ತು. ಅವರ ಕಾಂಟ್ಯಾಕ್ಟ್ನಲ್ಲಿದ್ದ ಎಲ್ಲರಿಗೂ ಲವ್ ಯು ಎಂದು ಮೆಸೇಜ್ ಹೋಗಿತ್ತು. ಇದರಿಂದ ಬಿಸ್ನೆಸ್ಗಳು ವೀಕ್ ಆದವು. $100 ಕೋಟಿ ಲಾಸ್ ಆಯಿತು. ನಂತರ ಪೊಲೀಸರಿಗೆ ಗೊತ್ತಾಗಿದ್ದೇನೆಂದರೆ ಈ ಕೆಲಸ ಮಾಡಿದ್ದು ಹ್ಯಾಕರ್ಗಳಾದ ಫಿಲಿಪಿನ್ನ ಟೀನೇಜರ್ಗಳು ಎಂದು. ನಿಮಗೆ ಬಂದ ಮೆಸೇಜ್ಗಳು ಕೂಡ ಇದೇ ರೀತಿಯ ಹ್ಯಾಕರ್ಗಳೇ ಮಾಡಿರಬಹುದು ಎಂದು ಹೇಳ್ತಾನೆ. ಇತ್ತರು ತುಂಬ ಭಯದಲ್ಲಿರ್ತಾಳೆ. ಏಕೆಂದರೆ ಅವಳ ತಾಯಿ ಮತ್ತೊಂದು ದೇಶಕ್ಕೆ ಹೋಗಲು ಪ್ಲೇನ್ ಜರ್ನಿಯಲ್ಲಿರ್ತಾಳೆ. ಅವರು ಹೋಗುತ್ತಿರೋ ಪ್ಲೇನ್ಗೆ ಏನಾದರೂ ಆಯಿತಾ ಎಂಬ ಚಿಂತೆ ಅವಳಿಗಿರುತ್ತೆ. ಆಗ ಸ್ಕಾಟ್ ರೂತ್ಗೆ ಧೈರ್ಯ ಹೇಳ್ತಾನೆ. ನಂತರ ಸ್ಕಾಟ್ ದೂರದಲ್ಲಿರೋ ತನ್ನ ಫ್ರೆಂಡ್ನ ಮನೆಗೋಗ್ತಾನೆ. ನೋಡಿದರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಹೇಗೋ ಹುಡುಕಿ ಅಲ್ಲಿದ್ದ ಸ್ಯಾಟಲೈಟ್ ಫೋನನ್ನು ತಗೋತಾನೆ. ವಿಚಿತ್ರ ಏನೆಂದರೆ ಆ ಸ್ಯಾಟಲೈಟ್ ಫೋನ್ನಲ್ಲೂ ಕೂಡ ನೆಟ್ವರ್ಕ್ ಇರೋದಿಲ್ಲ. ಆ ಮನೆಯ ಹಿಂದಿದ್ದ ಬೀಚ್ನ ಬಳಿ ಹೋಗ್ತಾನೆ. ಅಲ್ಲಿ ಹೆಣಗಳ ರಾಶಿ ಇರುತ್ತೆ. ಮುರಿದು ಬಿದ್ದಿರೋ ಪ್ಲೇನ್ಗಳಿರುತ್ತೆ. ಅದೇ ಸಮಯದಲ್ಲಿ ಅದೇ ಜಾಗಕ್ಕೆ ಮತ್ತೊಂದು ಪ್ಲೇನ್ ಬಂದು ದೊಡ್ಡ ಕ್ರ್ಯಾಶ್ ಆಗುತ್ತೆ. ಸ್ಕಾಟ್ ವೇಗವಾಗಿ ಓಡೋಗಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ಇತ್ತ ಆರ್ಚಿ ಹಾಗೂ ರೋಸ್ಗೆ ಅವರಿದ್ದ ಮನೆಯ ಹಿಂದೆ ಇರೋ ಕಾಡಿನಲ್ಲಿ ಒಂದು ಚಿಕ್ಕ ಕ್ಯಾಬಿನ್ ಕಾಣುತ್ತೆ. ಆ ಕ್ಯಾಬಿನ್ನ ವಿಂಡೋದಿಂದ ನೋಡಿದಾಗ ಅವರಿಗೆ ಮತ್ತೊಂದು ದೊಡ್ಡ ಮನೆ ಕಾಣುತ್ತೆ. ಆ ಕ್ಯಾಬಿನ್ನಿಂದ ಹೊರಬಂದಾಗ ಆರ್ಚಿಗೆ ಒಂದು ಬಗ್ ಕಚ್ಚುತ್ತೆ. ಅದನ್ನು ಕಿತ್ತಾಕ್ತಾನೆ. ಆಗ ರೋಸ್ ಕಂಡ ಆ ಮನೆಗೆ ಹೋಗೋಣ ಎಂದಾಗ ಆರ್ಚಿ ಬೇಡ ಎಂದು ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಇತ್ತ ಮನೆಗೆ ಬಂದ ಸ್ಕಾಟ್ ಸ್ಯಾಟಲೈಟ್ ಫೋನ್ ವರ್ಕ್ ಆಗದ ಬಗ್ಗೆ, ಪ್ಲೇನ್ಗಳು ಭೂಮಿಗೆ ಬೀಳುತ್ತಿರೋ ಬಗ್ಗೆ, ಜನಗಳೆಲ್ಲ ಸಾಯುತ್ತಿರೋ ಬಗ್ಗೆ ಎಲ್ಲ ಹೇಳ್ತಾನೆ. ಅದನ್ನ ಕೇಳಿದ ಅಮ್ಯಾಂಡಾಗೆ ದೊಡ್ಡ ಶಾಕ್ ಆಗುತ್ತೆ. ಅದೇ ಸಮಯದಲ್ಲಿ ಅತಿ ಜೋರಾದ ಸೌಂಡ್ ಹೈ ಫ್ರೀಕ್ವೆನ್ಸಿಲಿ ಬರುತ್ತೆ. ಅದನ್ನು ತಡೆಯಲಾಗದೆ ಎಲ್ಲರೂ ಕಿವಿ ಮುಚ್ಚಿಕೊಳ್ತಾರೆ. ಆ ಸೌಂಡ್ ಏನೆಂದು ಎಷ್ಟೇ ಯೋಚನೆ ಮಾಡಿದರೂ ಅವರಿಗೆ ಗೊತ್ತಾಗಲ್ಲ. ಆಗ ಮನೆಗೆ ಕ್ಲೇ ಬರ್ತಾನೆ. ಡ್ರೋನ್ ಬೀಳಿಸುತ್ತಿದ್ದ ಆ ಪ್ಯಾಂಪ್ಲೆಟ್ಗಳ ಬಗ್ಗೆ ಹೇಳಿ ಅದನ್ನು ಸ್ಕಾಟ್ಗೆ ಕೊಡ್ತಾನೆ. ಅದು ಅರೇಬಿಕ್ನಲ್ಲಿರುತ್ತೆ. ಹಾಗಾಗಿ ಸ್ಕಾಟ್ಗೆ ಏನು ಕೂಡ ಅರ್ಥವಾಗಲ್ಲ. ಆಗ ಆರ್ಚಿ ಅಲ್ಲಿಗೆ ಬರ್ತಾನೆ. ಇದರಲ್ಲಿರೋ ಲೈನ್ ಮೀನಿಂಗ್ ನನಗೆ ಗೊತ್ತಿಲ್ಲ, ಆದರೆ ಇದರ ಟೈಟಲ್ ಮೀನಿಂಗ್ ನನಗೆ ಗೊತ್ತು. ಇದರ ಅರ್ಥ ಡೆತ್ ಟು ಅಮೇರಿಕಾ ಎಂದು ಹೇಳ್ತಾನೆ.
ಈ ವಿಷಯ ತಿಳಿದ ಕೂಡಲೇ ಅಮ್ಯಾಂಡಾಗೆ ತುಂಬಾ ಭಯವಾಗಿ ತನ್ನ ಫ್ಯಾಮಿಲಿಯನ್ನ ಸೇಫ್ ಜಾಗಕ್ಕೆ ಕರೆದುಕೊಂಡು ಹೋಗಬೇಕೆಂದು ಅಲ್ಲಿಂದ ಹೋಗಲು ತಯಾರಾಗ್ತಾಳೆ. ಅವರು ಹೋಗೋದನ್ನ ಸ್ಕಾಟ್ ತಡಿತಾನೆ. ನೀವಿಲ್ಲಿರೋದೇ ಸೇಫ್, ದಯವಿಟ್ಟು ಹೋಗಬೇಡಿ ಎಂದರು. ಅವರು ಕೇಳೋದಿಲ್ಲ. ಹೀಗೆ ಅವರು ತುಂಬಾ ದೂರ ಹೋಗ್ತಾರೆ. ಒಂದು ಜಾಗದಲ್ಲಿ ಟ್ರಾಫಿಕ್ ಆಗಿರುತ್ತೆ. ಏನೆಂದು ಅಮ್ಯಾಂಡಾ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲ ಕಾರ್ಗಳು ಆಕ್ಸಿಡೆಂಟ್ ಆಗಿವೆ ಎಂದು. ಯಾವ ಕಾರ್ನಲ್ಲೂ ವ್ಯಕ್ತಿಗಳಿರೋದಿಲ್ಲ. ಅದೇ ಸಮಯಕ್ಕೆ ಮತ್ತೊಂದು ಕಾರ್ ತುಂಬ ವೇಗವಾಗಿ ಬರುತ್ತಿರುತ್ತೆ. ಆಗ ಅಮ್ಯಾಂಡಾಗೆ ಗೊತ್ತಾಗುತ್ತೆ ಈ ಕಾರ್ಗಳೆಲ್ಲ ಆಟೋ ಪೈಲಟ್ನಿಂದಲೇ ಆಕ್ಸಿಡೆಂಟ್ ಆಗಿರೋದು ಎಂದು. ಅಂದರೆ ಬರುತ್ತಿರೋ ಕಾರ್ನಲ್ಲಿಯೂ ಡ್ರೈವರ್ ಇರೋದಿಲ್ಲ. ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳೋ ಅಮ್ಯಾಂಡಾ ಕಾರನ್ನ ಹತ್ತಾಳೆ. ಕಾರನ್ನ ರಿವರ್ಸ್ಗೆ ಹಾಕ್ತಾಳೆ. ಆಟೋ ಪೈಲಟ್ನಲ್ಲಿದ್ದ ಆ ಕಾರ್ ಅಲ್ಲಿದ್ದ ಕಾರ್ಗಳಿಗೆ ತುಂಬ ಜೋರಾಗಿ ಗುದ್ದುತ್ತೆ. ಸ್ನೇಹಿತರೆ, ಇದೇ ರೀತಿಯಾಗಿ ಇಲ್ಲಿರೋ ಕಾರ್ಗಳೆಲ್ಲ ಆಕ್ಸಿಡೆಂಟ್ ಆಗಿರೋದು. ಆ ಹೈವೇಯ ಪೂರ್ತಿ ಇದೇ ರೀತಿಯ ಕಾರ್ಗಳೇ ತುಂಬಿರುತ್ತೆ. ಆಗ ಅಮ್ಯಾಂಡಾ ತನ್ನ ಫ್ಯಾಮಿಲಿಯನ್ನು ಪುನಃ ಸ್ಕಾಟ್ನ ಮನೆಗೆ ಕರೆದುಕೊಂಡು ಬರ್ತಾಳೆ. ರಾತ್ರಿಯಲ್ಲಿ ಸ್ಕಾಟ್ ಹಾಗೂ ಅಮ್ಯಾಂಡಾ ಮಾತಾಡ್ತಾರೆ. ಆಗ ಅಮ್ಯಾಂಡಾ ಸ್ಕಾಟ್ಗೆ ತಾನು ರೂಢಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತಾಳೆ. ಆದರೆ ಕ್ಷಮೆಯನ್ನು ನಿರೀಕ್ಷಿಸೋ ವ್ಯಕ್ತಿ ಸ್ಕಾಟ್ ಆಗಿರೋದಿಲ್ಲ. ಹೀಗೆ ಅವರು ಮಾತಾಡುವಾಗ ಸ್ಕಾಟ್ ಅಮ್ಯಾಂಡಾಗೆ ಒಂದು ಮುಖ್ಯವಾದ ವಿಷಯವನ್ನ ಹೀಗೆ ಹೇಳ್ತಾನೆ. ನನಗೆ ಬಿಸ್ನೆಸ್ ಫೀಲ್ಡ್ನಲ್ಲಿ ತುಂಬ ಪವರ್ಫುಲ್ ಆದ ರಿಚ್ ಫ್ರೆಂಡ್ ಇದ್ದಾನೆ. ಒಮ್ಮೆ ಆತ ನನ್ನನ್ನು ಕೂಗಿ ಒಂದು ದೊಡ್ಡ ಅಮೌಂಟನ್ನು ತರಿಸಿಕೊಂಡ. ಆಗ ನಾನು ಅವನ ಜೊತೆ ಒಂದು ಜೋಕ್ ಮಾಡಿ ಡ್ರಿಂಕ್ಸ್ಗೆ ಕೂಗಿದೆ. ಒಂದು ಚಿಕ್ಕ ವಿಷಯಕ್ಕೂ ಜೋರಾಗಿ ನಗುತ್ತಿದ್ದ ಆತ ನಾನು ಜೋಕ್ ಮಾಡಿದರೂ ಅವನ ಮುಖದಲ್ಲಿ ಸ್ವಲ್ಪ ಕೂಡ ನಗು ಬರಲಿಲ್ಲ. ಅವನು ತುಂಬ ಸೀರಿಯಸ್ ಆಗಿದ್ದ. ಅವನ ಮುಖ ನಿನ್ನ ಫ್ಯಾಮಿಲಿಯನ್ನ ಸರಿಯಾಗಿ ನೋಡಿಕೋ ಎಂದು ಹೇಳುವಂತೆ ನನಗೆ ಕಾಣುತ್ತಿತ್ತು ಎಂದು ಸ್ಕಾಟ್ ಹೇಳಿದಾಗ ಅಮ್ಯಾಂಡಾ ಈಗ ನಡೆಯುತ್ತಿರೋದಕ್ಕೆ ನಿನ್ನ ಫ್ರೆಂಡ್ ಕಾರಣ ಇರಬಹುದಾ ಎಂದು ಕೇಳ್ತಾಳೆ. ಆಗ ಸ್ಕಾಟ್ ಇಲ್ಲ, ಪ್ರಪಂಚಕ್ಕೆ ಈ ರೀತಿ ಏನಾದರೂ ಆದರೆ ಪವರ್ಫುಲ್ ವ್ಯಕ್ತಿಗಳಿಗೆ ಬೇಗನೆ ಸೂಚನೆ ಸಿಗುತ್ತೆ. ಆ ಸೂಚನೆಯನ್ನೇ ಅವನು ನನಗೆ ಕೊಟ್ಟ ಎಂದು ಹೇಳ್ತಾನೆ. ಅದೇ ಸಮಯದಲ್ಲಿ ಅಲ್ಲಿದ್ದ ಪೋಲ್ಗೆ ಎಲ್ಲಿಂದಲೋ ಫ್ಲೆಮಿಂಗೋಸ್ ಬರುತ್ತೆ. ಅದನ್ನು ನೋಡಿದ ರೂತ್ ಹಾಗೂ ಕ್ಲೇಗೆ ತುಂಬ ಆಶ್ಚರ್ಯವಾಗುತ್ತೆ. ಆಗ ಮುಂಚೆ ಬಂದಿದ್ದ ರೀತಿಯ ಹೈ ಫ್ರೀಕ್ವೆನ್ಸಿ ಸೌಂಡ್ ಮತ್ತೊಮ್ಮೆ ಬರುತ್ತೆ. ಅಲ್ಲಿದ್ದ ಗ್ಲಾಸ್ಗಳೆಲ್ಲ ಆ ಸೌಂಡ್ಗೆ ಬ್ರೇಕ್ ಆಗುತ್ತೆ. ಲೈಟ್ಗಳೆಲ್ಲ ಬ್ಲಾಸ್ಟ್ ಆಗುತ್ತೆ. ಮರುದಿನ ಬೆಳಗ್ಗೆ ಆರ್ಚಿ ಎಚ್ಚರವಾದಾಗ ಅವನ ಹಲ್ಲಿನಲ್ಲಿ ನೋವಿರುತ್ತೆ. ಅವನ ಹಲ್ಲೆಲ್ಲ ತುಂಬ ವೀಕ್ ಆಗಿರುತ್ತೆ. ಎಷ್ಟು ವೀಕ್ ಎಂದರೆ ಅದನ್ನು ಮುಟ್ಟಿದ ಕೂಡಲೇ ಹಲ್ಲುಗಳೆಲ್ಲ ಕೈಗೆ ಬರುತ್ತೆ. ಅದನ್ನು ನೋಡಿದ ಅಮ್ಯಾಂಡಾ ಹಾಗೂ ಕ್ಲೇಗೆ ತುಂಬ ಭಯವಾಗಿ ಈ ವಿಷಯವನ್ನ ಸ್ಕಾಟ್ ಹಾಗೂ ರೂತ್ಗೆ ಹೇಳ್ತಾರೆ. ಆಗ ಆರ್ಚಿ ನಿನ್ನೆ ಕಾಡಿನಲ್ಲಿರೋ ಕ್ಯಾಬಿನ್ಗೆ ಹೋಗಿದ್ದೆ. ಅಲ್ಲಿ ನನಗೆ ಒಂದು ಬಗ್ ಕಚ್ಚಿತು. ಅದರಿಂದಲೇ ಈಗಾಗಿರಬಹುದು ಎಂದು ಹೇಳ್ತಾನೆ. ಆ ಸಮಯದಲ್ಲಿ ಅವನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗಲು ಸಾಧ್ಯವಾಗಲ್ಲ. ಹೈವೇ ಎಲ್ಲ ಬ್ಲಾಕ್ ಆಗಿರುತ್ತೆ. ಅಮ್ಯಾಂಡಾ ತುಂಬ ಗಾಬರಿಯಾಗಿರ್ತಾಳೆ. ಆಗ ಸ್ಕಾಟ್ ನನ್ನ ಹೌಸನ್ನು ರೆನೋವೇಟ್ ಮಾಡಿದ ಕಾಂಟ್ರಾಕ್ಟರ್ ಡ್ಯಾನಿ ಇಲ್ಲೇ ಹತ್ತಿರದಲ್ಲಿದ್ದಾನೆ. ಅವನ ಮನೆಯಲ್ಲಿ ಎಲ್ಲ ವಸ್ತುಗಳಿರುತ್ತೆ. ಅಲ್ಲಿಗೋದ್ರೆ ಏನಾದರೂ ಮೆಡಿಸಿನ್ ಸಿಗುತ್ತೆ ಎಂದು ಆರ್ಚಿಯನ್ನ ಕರೆದುಕೊಂಡು ಹೋಗಲು ಸ್ಕಾಟ್ ತಯಾರಾಗ್ತಾನೆ. ಆದರೆ ತುಂಬ ಭಯದಲ್ಲಿದ್ದ ರೂತ್ ಅವನನ್ನ ತಡಿತಾಳೆ. ಆಗ ಧೈರ್ಯ ಹೇಳೋ ಸ್ಕಾಟ್ ಬೇಗನೆ ಬರುವೆ ಎಂದು ಹೇಳುವಾಗ ಅಲ್ಲಿಗೆ ಕ್ಲೇ ಬರ್ತಾನೆ. ಬಂದ ಆತ ರೋಸ್ ಎಲ್ಲಿಯೂ ಕಾಣುತ್ತಿಲ್ಲದ ವಿಷಯ ಹೇಳ್ತಾನೆ. ಅದರಿಂದ ಅಮ್ಯಾಂಡಾ ತುಂಬ ಗಾಬರಿಯಾಗಿ ಅವಳನ್ನು ಹುಡುಕಲು ಶುರು ಮಾಡ್ತಾಳೆ. ಆಗ ಆರ್ಚಿ ರಕ್ತವನ್ನ ಕಕ್ಕಿದ ಕೂಡಲೇ ಸ್ಕಾಟ್ ಅವನನ್ನ ಡ್ಯಾನಿ ಮನೆಗೆ ಕರೆದುಕೊಂಡು ಹೋಗ್ತಾನೆ. ರೂತ್ ಹಾಗೂ ಅಮ್ಯಾಂಡಾ ರೋಸ್ನನ್ನು ಹುಡುಕುತ್ತಾ ಆ ಕ್ಯಾಬಿನ್ಗೆ ಹೋಗ್ತಾರೆ. ಇತ್ತ ಡ್ಯಾನಿ ಸ್ಕಾಟ್ ಅನ್ನು ಮನೆಯ ಒಳಗೆ ಸೇರಿಸೋದಿಲ್ಲ. ಆಗ ಸ್ಕಾಟ್ ಆರ್ಚಿಯ ಬಗ್ಗೆ ಹೇಳ್ತಾನೆ. ಆದರೂ ಡ್ಯಾನಿ ಅವರಿಗೆ ಸಹಾಯ ಮಾಡೋದಿಲ್ಲ. ಆಗ ಡ್ಯಾನಿ ಮೈಕ್ರೋವೇವ್ ವೆಪನ್ಗಳಿಂದ ಈ ರೀತಿಯ ಹೈ ಫ್ರೀಕ್ವೆನ್ಸಿ ಸೌಂಡ್ಗಳನ್ನು ಮಾಡಬಹುದು. ಇದೇ ರೀತಿಯ ಸೌಂಡ್ ಕ್ಯೂಬಾದಲ್ಲೂ ಬಂದಿತ್ತು. ಆ ಸೌಂಡನ್ನ ಕೇಳಿದ ಹಲವಾರು ಜನರ ಹಲ್ಲುಗಳು ಬಿದ್ದು ಹೋಗಿತ್ತು. ಇದಕ್ಕೆ ನನ್ನಿಂದ ಯಾವುದೇ ಸಹಾಯ ಸಿಗೋದಿಲ್ಲ. ಈಗ ನನ್ನ ಕೆಲಸ ನನ್ನ ಫ್ಯಾಮಿಲಿಯನ್ನು ಮಾತ್ರ ರಕ್ಷಣೆ ಮಾಡೋದು. ಇಲ್ಲೇನಾಗುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಇದು ಯುದ್ಧ ಪ್ರಾರಂಭವಾಗೋ ಮುನ್ಸೂಚನೆ. ಹಾಗಾಗಿ ಎಲ್ಲರೂ ಮನೆಗೆ ಹೋಗಿ ಪ್ರೇಯರ್ ಮಾಡೋಗಿ ಎಂದು ಹೇಳ್ತಾನೆ. ಆಗಾಗಲೇ ನೀನು ಕೇಳಿದಷ್ಟು ದುಡ್ಡನ್ನು ಕೊಡ್ತೀನಿ, ನನ್ನ ಮಗನಿಗೆ ಮೆಡಿಸಿನ್ಸ್ ಕೊಡು ಎಂದರು. ಡ್ಯಾನಿ ಅದಕ್ಕೆ ಒಪ್ಪೋದಿಲ್ಲ. ಬದಲಿಗೆ ಗನ್ನಿಂದ ಹೆದರಿಸ್ತಾನೆ. ಆದರೆ ಸುಮ್ಮನೆ ಹೆದರಿ ಹೋಗೋ ವ್ಯಕ್ತಿ ಸ್ಕಾಟ್ ಆಗಿರೋದಿಲ್ಲ. ಅವನು ಕೂಡ
ತನ್ನ ಗನ್ನನ್ನು ಹೊರಗೆ ತೆಗಿತಾನೆ. ಆಗ ಡ್ಯಾನಿ, ನಿನ್ನ ನೇಬರ್ ಥಾರ್ನ್ಸ್ ಅವನ ಮನೆಯಲ್ಲಿ ತುಂಬ ಅಡ್ವಾನ್ಸ್ಡ್ ಆಗಿರೋ ಬಂಕರ್ ಮಾಡಿಕೊಂಡಿದ್ದಾನೆ. ನೀವೆಲ್ಲರೂ ಅಲ್ಲಿಗೋದರೆ ನಿಮಗೆ ವಾಸ ಮಾಡಲು ಜಾಗ ಸಿಗುತ್ತೆ, ಹಾಗೆ ಸಹಾಯ ಸಿಗುತ್ತೆ ಎಂದು ಹೇಳಿದರು. ಸ್ಕಾಟ್ ಕೇಳಲ್ಲ. ಆಗ ತುಂಬ ಗಾಬರಿಯಲ್ಲಿದ್ದ ಕ್ಲೇ ಡ್ಯಾನಿ ಜೊತೆ ಮಾತಾಡ್ತಾನೆ. ನೀನು ಯಾವ ರೀತಿ ನಿನ್ನ ಫ್ಯಾಮಿಲಿಗೋಸ್ಕರ ಈ ರೀತಿ ಮಾಡುತ್ತಿದ್ದೀಯೋ ಅದೇ ರೀತಿ ನಾನು ಕೂಡ ಕಷ್ಟಪಡುತ್ತಿದ್ದೀನಿ. ನನ್ನ ಮಗ ಸಾಯೋ ಹಂತದಲ್ಲಿದ್ದಾನೆ, ಮಗಳು ಕೂಡ ಕಾಣುತ್ತಿಲ್ಲ. ದಯವಿಟ್ಟು ದುಡ್ಡು ಕೊಡ್ತೀನಿ, ನನಗೆ ಸಹಾಯ ಮಾಡು ಎಂದು ತುಂಬ ಬೇಡಿಕೊಳ್ತಾನೆ. ಆಗ ಯೋಚನೆ ಮಾಡೋ ಡ್ಯಾನಿ ದುಡ್ಡನ್ನು ತೆಗೆದುಕೊಂಡು ಮೆಡಿಸಿನ್ಸ್ ಕೊಡ್ತಾನೆ. ಇತ್ತ ಕಾಡಿನಲ್ಲಿದ್ದ ಅಮ್ಯಾಂಡಾ ಹಾಗೂ ರೂತ್ಗೆ ರೋಸ್ ಎಲ್ಲಿಯೂ ಕಾಣೋದಿಲ್ಲ. ಈ ಸಮಯದಲ್ಲಿ ರೂತ್ಗೆ ಜಿಂಕೆ ಕಾಣುತ್ತೆ. ಆಗ ಬಂದ ಹಲವಾರು ಜಿಂಕೆಗಳು ಅವಳ ಸುತ್ತ ನಿಂತುಕೊಳ್ಳುತ್ತೆ. ರೂತ್ ಅತಿಯಾಗಿ ಭಯಪಡ್ತಾಳೆ. ಆಗ ನಮಗೆ ಅನ್ನಿಸುತ್ತೆ ಈ ಜಿಂಕೆಗಳು ರೂತ್ನನ್ನು ಕೊಲ್ಲಬಹುದು ಎಂದು. ಆದರೆ ಆ ರೀತಿಯಾಗಲು ಅಮ್ಯಾಂಡಾ ಬಿಡೋದಿಲ್ಲ. ಅದರ ಮುಂದೆ ಜೋರಾಗಿ ಕಿರುಚಾಡ್ತಾಳೆ. ರೂತ್ ಕೂಡ ಅದೇ ರೀತಿ ಮಾಡ್ತಾಳೆ. ಹೀಗೆ ಮಾಡಿದ ಕಾರಣ ಎಲ್ಲ ಜಿಂಕೆಗಳು ಅಲ್ಲಿಂದ ಓಡೋಗುತ್ತೆ. ಪ್ರಾಣ ಉಳಿಸಿದ ಅಮ್ಯಾಂಡಾನನ್ನು ರೂತ್ ತಬ್ಬಿಕೊಳ್ತಾಳೆ. ಆಗ ಅಮ್ಯಾಂಡಾಗೆ ಮಣ್ಣಿನ ಮೇಲೆ ಒಂದು ಸೈಕಲ್ ಹೋಗಿರೋ ಮಾರ್ಕ್ ಕಾಣುತ್ತೆ. ಆಗ ಅಮ್ಯಾಂಡಾ ಅಂದುಕೊಳ್ತಾಳೆ ರೋಸ್ ಅಲ್ಲಿ ಕಾಣುತ್ತಿರೋ ಮನೆಗೆ ಹೋಗಿರಬಹುದು ಎಂದು. ನಂತರ ಅಮ್ಯಾಂಡಾ ರೂತ್ನನ್ನು ನೋಡಿದಾಗ ರೂತ್ ಏನನ್ನು ನೋಡಿಕೊಂಡು ತುಂಬ ಶಾಕ್ನಲ್ಲಿರ್ತಾಳೆ. ಏನೆಂದು ನೋಡಿದರೆ ಇಡೀ ಸಿಟಿಯಲ್ಲಿ ಮಾರಣ ಹೋಮವೇ ನಡೆಯುತ್ತಿರುತ್ತೆ. ಇಡೀ ಸಿಟಿ ಬೆಂಕಿಯಲ್ಲಿ ನಾಶವಾಗುತ್ತಿರುತ್ತೆ. ಇತ್ತ ಸ್ಕಾಟ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಕ್ಲೇ ಜೊತೆ ಮಾತಾಡ್ತಾನೆ. ನಾವು ಸೇಫ್ ಆಗಿರಬೇಕೆಂದರೆ ಡ್ಯಾನಿ ಹೇಳಿದ ಥಾರ್ನ್ ಮನೆಯ ಬಂಕರ್ಗೆ ಹೋಗಬೇಕು ಎಂದಾಗ ಕ್ಲೇಗೆ ಸ್ಕಾಟ್ಗೇನೋ ಗೊತ್ತಿರಬಹುದು ಎಂದು ಅನಿಸಿ ದಯವಿಟ್ಟು ಏನಾದರೂ ನಿನಗೆ ಗೊತ್ತಿದ್ದರೆ ಹೇಳು ಎಂದು ಕೇಳ್ತಾನೆ. ಆಗ ಸ್ಕಾಟ್ ತನಗೆ ಗೊತ್ತಿರುವ ಅಷ್ಟು ಮುಖ್ಯವಾದ ವಿಷಯವನ್ನ ಹೀಗೆ ಹೇಳ್ತಾನೆ. ನನ್ನ ಕ್ಲೈಂಟ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾನೆ. ನಾನು ಅಲ್ಲಿನ ಮಿಲಿಟರಿ ಕ್ಯಾಂಪೇನ್ನಲ್ಲಿ ಕಾಸ್ಟ್ ಬೆನಿಫಿಟ್ಸ್ ಅನ್ನ ಅನಲೈಸ್ ಮಾಡ್ತೀನಿ. ಒಮ್ಮೆ ನನ್ನ ಕ್ಲೈಂಟ್ಗೆ ಒಂದು ಪ್ರೋಗ್ರಾಮ್ನ ಬಗ್ಗೆ ಗೊತ್ತಾಯಿತು. ಆ ಪ್ರೋಗ್ರಾಮ್ ಅನ್ನು ಮಾಡಿರೋ ಡಿಸೈನ್ ನೋಡಿ ಆತ ತುಂಬ ಭಯಪಟ್ಟ. ನೋಡೋದಕ್ಕೆ ಆ ಪ್ರೋಗ್ರಾಮ್ ಸಿಂಪಲ್, ಆದರೆ ಇಡೀ ದೇಶವನ್ನೇ ನಾಶ ಮಾಡೋ ಶಕ್ತಿ ಅದಕ್ಕಿದೆ. ಆ ಪ್ರೋಗ್ರಾಮ್ 3 ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಮೊದಲ ಸ್ಟೇಜ್ ಐಸೋಲೇಷನ್. ಇದರಲ್ಲಿ ದೇಶದ ಕಮ್ಯುನಿಕೇಷನ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಹ್ಯಾಕರ್ಗಳ ಸಹಾಯದಿಂದ ಡಿಸೇಬಲ್ ಮಾಡಲಾಗುತ್ತೆ. ನಂತರ 2ನೇ ಸ್ಟೇಜ್ ಶುರುವಾಗುತ್ತೆ. ಜನರಿಗೆ ಸೀಕ್ರೆಟ್ ಆದ ಶಬ್ದದಿಂದ ದಾಳಿ ಮಾಡ್ತಾರೆ. ತಪ್ಪು ಮಾಹಿತಿಯನ್ನ ಕೊಡ್ತಾರೆ. ಅದರಿಂದ ಭಯಗೊಳಿಸ್ತಾರೆ. ಜನರಿಗೆ ಸರಿಯಾದ ಶತ್ರು ಯಾರು ಎಂದು ಗೊತ್ತಾಗದ ಕಾರಣ ನಮ್ಮವರ ಮೇಲೆ ದಾಳಿ ಮಾಡಲು ಮುಂದಾಗ್ತಾರೆ. ಇಷ್ಟೆಲ್ಲ ಸರಿಯಾಗಿ ಆದರೆ 3ನೇ ಸ್ಟೇಜ್ ತನ್ನಷ್ಟಕ್ಕೆ ತಾನೇ ಶುರುವಾಗುತ್ತೆ. ಅದುವೇ ಸಿವಿಲ್ ವಾರ್. ನಮ್ಮವರ ಮೇಲೆ ನಾವೇ ದಾಳಿ ಮಾಡಿಕೊಂಡು ಸಾಯೋದು. ಇದನ್ನ ಯಾರು ಶುರು ಮಾಡಿದ್ದಾರೆ, ನಾವು ಸ್ಟಾಪ್ ಮಾಡಬೇಕು ಎಂದಾಗ ಕ್ಲೇ ಹಾಗೂ ಆರ್ಚಿ ಅವನ ಮಾತನ್ನ ಕೇಳಿ ತುಂಬಾ ಭಯಪಡ್ತಾರೆ. ಆಗ ನಮಗೆ ಡ್ಯಾನಿ ಹೇಳಿದ್ದ ಬಂಕರ್ ಇರೋ ಥಾರ್ನ್ಸ್ ಮನೆಯನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಕ್ಯಾಬಿನ್ನಿಂದ ಕಾಣುತ್ತಿದ್ದ ಮನೆ ಇದೇ ಆಗಿದೆ. ಆ ಮನೆಯಲ್ಲಿ ಜನ ಇರೋದಿಲ್ಲ, ಆದರೆ ಅಲ್ಲಿ ರೋಸ್ ಇರ್ತಾಳೆ. ಅಲ್ಲಿದ್ದ ತಿಂಡಿಗಳನ್ನೆಲ್ಲ ತಿಂತಿರ್ತಾಳೆ. ಈ ಸಮಯದಲ್ಲಿ ಅವಳಿಗೆ ಅಮ್ಯಾಂಡಾ ರೋಸ್ ಎಂದು ಕೂಗುತ್ತಿರೋದು ಕೇಳುತ್ತೆ. ಅಲ್ಲಿಂದ ಹೋಗೋ ರೋಸ್ಗೆ ಒಂದು ಸೀಕ್ರೆಟ್ ಜಾಗ ಕಾಣುತ್ತೆ. ಅದು ಬಂಕರ್ಗೆ ಹೋಗೋ ಮಾರ್ಗವಾಗಿದ್ದು ಆ ಡೋರನ್ನು ಓಪನ್ ಮಾಡ್ತಾಳೆ. ಒಳಗಿನ ಪವರನ್ನು ಆನ್ ಮಾಡ್ತಾಳೆ. ನೋಡಿದರೆ ಆ ಬಂಕರ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರ್ತಾರೆ. A to Z ಅಗತ್ಯದ ವಸ್ತುಗಳು ಅಲ್ಲಿ ಇರುತ್ತೆ. ಎಮರ್ಜೆನ್ಸಿ ಅಲರ್ಟ್ಗಳು ಕೂಡ ಅಪ್ಡೇಟ್ ಆಗುತ್ತಿರುತ್ತೆ. ಅಲ್ಲಿರೋ ಒಂದು ಜಾಗದಲ್ಲಿ ಎಲ್ಲ ತರಹದ ಮೂವಿ ಹಾಗೂ ಟಿವಿ ಸೀರೀಸ್ನ DVD ಇರುತ್ತೆ. ರೋಸ್ಗೆ ಅಲ್ಲಿ ಫ್ರೆಂಡ್ಸ್ DVD ಸಿಕ್ಕ ಕೂಡಲೇ ಅದನ್ನ ಪ್ಲೇ ಮಾಡ್ತಾಳೆ. ದ ಲಾಸ್ಟ್ ಒನ್ ಫೈನಲ್ ಎಪಿಸೋಡ್ ಬಂದ ಕೂಡಲೇ ತುಂಬ ಖುಷಿಯಾಗ್ತಾಳೆ. ಅಲ್ಲಿಗೆ ಲೀವ್ ದ ವರ್ಲ್ಡ್ ಬಿಹೈಂಡ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.